ನಾ ಬಂದೀನಿ ಹೈದರಾಬಾದ್ ಮೇನ್ ಸಿಟಿ ಒಳಗಿರೋ ಶಿಲ್ಪಾರಾಮಂ. ಇದು ಪಾರ್ಕು ಅಲ್ಲ, ಗಾರ್ಡನ್ ಅಲ್ಲ. ಸೊ ಇದ್ರೊಳಗೆ ಎಲ್ಲ ಥರ ಒಂದು ಆಟ ಆಡೋ ಸಾಮಾನುಗಳದಾವು, ಏನೇನೋ ಭಾಳಷ್ಟು ಅದ ಅಂತ ನಾನು ಗೂಗಲ್ ಒಳಗೆ ಮತ್ತು ಬ್ಲಾಗ್ ಒಳಗೆ ನೋಡೀನಿ. ಸೊ ಈಗ ಸಾಕ್ಷಾತ್ತಾಗಿ ನಿಮಗೆ ನಾನು ತೋರಿಸ್ತೀನಿ ಮತ್ತು ನಾನು ನೋಡ್ತೀನಿ ಏನೇನು ಅದಂತ ನೋಡೋಣ ಬೈ. ಏನೋ ಚಂದ ಚಂದ ಹ್ಯಾಂಡ್ ಮೇಡ್ ಹ್ಯಾಂಡಿಂದ ಮಾಡಿರೋದದ ಇವೆಲ್ಲ. ಇಲ್ಲಿ ನೋಡ್ರಿ, ಇದು ಕಾಟನ್, ಪ್ಯೂರ್ ಕಾಟನ್ ಅದ. ನನಗೆ ಅನ್ಸಾತಿತ್ತು ಮಧ್ಯಾಹ್ನ ಬರ್ಬೇಕಿತ್ತಂತ, ಲೇಟ್ ಆಯ್ತು ಆ್ಯಕ್ಚುಲಿ ನಮಗೆ. ಸಂಜೆಗೆ ಇದೆಲ್ಲ ನೋಡ್ಬೇಕಂದ್ರೆ ಈ ಕಡೆ ಈ ಕಡೆ ಪಶ್ಮಿನ ಶವಾಲ್. ಬಾಪ್ರೆ, ಇದು ನೋಡಿ ಯಾರಾದ್ರೂ ಹುಡುಗಿಯಾರು ನನ್ನ ಬ್ಲಾಗ್ ನೋಡಾಕತ್ತೀರಂದ್ರೆ ಇಲ್ಲಿ ಬಂದ್ರಂದ್ರೆ ಮಧ್ಯಾಹ್ನ ಬರ್ರಿ ಮಾರ, ಯಾಕಂದ್ರೆ ನೋಡೋಂಥದ್ದು ಭಾಳ ಅದ ಇಲ್ಲಿ. ಇನ್ನೂ ಜಸ್ಟ್ ನಾ ಸ್ಟಾರ್ಟಿಂಗ್ ಪಾಯಿಂಟ್ ಒಳಗದೀನಿ. ಚಂದ ಚಂದ ಅದ ಇಲ್ಲಿ. ಸ್ಟಾರ್ಟಿಂಗ್ ನೋಡ್ಬೋದು. ಇಲ್ಲಿ ಹೆಣ್ಮಕ್ಳು ಮೆಹಂದಿ ತೆಗಿಯತ್ತಾರ, ಅಂದ್ರೆ ಹೆಣ್ಮಕ್ಳು ಮೆಹಂದಿ ತೆಗಿಯತ್ತಾರ. ಇವೆಲ್ಲ ಸ್ಟಾಲ್ ಅದಾವು, ಬಟ್ ಇದು ಚಾಲು ಅದಾವ ಇಲ್ಲ ಗೊತ್ತಿಲ್ಲ ನನಗೆ. ಈಗ ಸದ್ಯಕ್ಕಂದ್ರೂ ಬಂದದ, ಮೇ ಬಿ ಯಾವಾಗಾದ್ರೂ ಚಾಲು ಮಾಡ್ತಿರ್ಬೋದು. ಬಟ್ ವರ್ತದ, ಬರ್ಬೋದು. ಹೈದ್ರಾಬಾದಿಗೆ ಇಲ್ಲಿ ಬಂದಿರಂದ್ರೆ ಪಕ್ಕ ಇಲ್ಲಿ ಬರ್ರಿ. ಇನ್ನೂ ಪೂರ್ತಿ ವ್ಲಾಗ್ ಇನ್ನೂ ಮಾಡಿಲ್ಲ, ಬಟ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ನನಗೆ ಹಿಂಗೆ ಅನ್ನಿಸ್ತದ ಭಾಳ ಚಂದ ಏನೇನು ಅದಂತ. ಸೊ ಈಗ ನೀವು ಯಾರಾದ್ರೂ ನೋಡಕತ್ತೀರಂದ್ರೆ ಒಟ್ಟು ಲಾಸ್ಟ್ ತನಕ ನೋಡ್ರಿ, ಏನೇನೋ ಚಂದ ನಾನು ನಿಮ್ಗೆ ತೋರಿಸ್ತೀನಿ. ಇವೆಲ್ಲ ಕೈಯಿಂದ ಮಾಡಿರೋದು. ಬಾಪ್ರೆ ಎಷ್ಟು ಚಂದ ಅದಾವ ಗೊತ್ತು. ಇದು ವಾಚ್ ಎಷ್ಟು ಯೂನಿಕ್ ಅದು ನೋಡಿ. ವಾವ್, ಸಚ್ಚ ವಾವ್, ಮತ್ತೇನಿಲ್ಲ, ಭಾರಿ ಅದ. ಇವಂದಾಗ ನಾ ಎಲ್ಲೇ ಹೋಗ್ಲಿ ಇದು ಮಾತ್ರ ನಿಮ್ಗೆ ತೋರಿಸ್ಲಾರ್ದೆ ಇರಂಗಿಲ್ಲ. ಲಾಸ್ಟ್ ವ್ಲಾಗ್ನಾಗೂ ತೋರಿಸ್ತೀನಿ, ಈಗೂ ತೋರ್ಸಾತೀನಿ ನಿಮಗೆ. ನಾನು ಝೂಮ್ ಮಾಡಿ ತೋರಿಸ್ತೀನಿ. ಬಟ್ ನೀವೆಲ್ಲೇ ಹೋಗ್ರಿ ಇದ್ರ ಪ್ರೈಸ್ ಮಾತ್ರ ಸೇಮೇ ಇರ್ತದೆ. ನಾ ಖರೆಗೂ ಹೇಳಕತ್ತೀನಿ, ಇನ್ ಕೇಸ್ ನೀವು ಹೈದ್ರಾಬಾದಿಗೆ ಬಂದಿರಂದ್ರೆ ಈ ಪ್ಲೇಸ್ ನೋಡೋದನ್ನ ಒಟ್ಟೆ ಮರಿಬೇಡ್ರಿ. ಇಲ್ಲಿ ಒಂದೇ ಪ್ಲೇಸ್ನಾಗ ಎಲ್ಲ ಸಿಗ್ತದೆ ನಿಮಗೆ. ಶಾಪಿಂಗ್ ಮಾಡ್ಬೋದು, ನೋಡ್ಬೋದು, ತೊಗೋಬೋದು, ಚಲೋ ವಸ್ತುಗಳು ಅದಾವೆ ಇಲ್ಲಿ. ನೀವು ಒಂದ್ಸತ ಇದನ್ನ ನೋಡ್ರಿ, ಸರೌಂಡಿಂಗ್ ಎಷ್ಟು ಭಾರಿ ಅದ. ಇದನ್ನು ಖರೀದಿ ಮಾಡ್ಬೋದು, ಖರೀದಿ ಮಾಡೋಕ್ಕೂ ಅದ, ನೋಡೋಕ್ಕೂ ಅದ. ಬಟ್ ನನಗೆ ನಾನಂತೂ ನೋಡಿ ಇಷ್ಟು ಖುಷಿಯಾಗಿನಂದ್ರೆ ಕೇಳಕ್ಕೆ ಹೋಗ್ಬೇಡ್ರಿ, ಭಾಳ ಮಸ್ತ್ ಅದ. ಇಲ್ಲಿ ಒಳಗೆ ಬಂದ್ಮೇಲೆ ಎಲ್ಲ ನೋಡೋಕಂತೂ ಅದನ್ನೇ ನಾರ್ಮಲಿ. ಮತ್ತು ಇಲ್ಲೊಂದು ಫಂಕ್ಷನ್ ಹಾಲ್ ಅದ, ಅಂದ್ರೆ ಒಂಥರ ಆಡಿಟೋರಿಯಂ ಇದ್ದಂಗೆ ಅದ. ಅಲ್ಲಿ ಬಂದಮೇಲೆ ನಾ ಇವಾಗ ಬಂದೀನಿ, ಅಲ್ಲಿ ಡಾನ್ಸ್ ಅದ. ಬಟ್ ನೀವು ಯಾವಾಗ ಬರ್ತೀರಿ ಅವಾಗ ಇರ್ತದೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಇವಾಗ ಡಾನ್ಸ್ ನಡೆದ, ಹಾಡ ಕೇಳಿಸ್ತಿರ್ಬೋದು ನಿಮಗೆ ಅನಿಸ್ತದ ನನಗೆ. ಈಗ ಅವರು ಡಾನ್ಸ್ ಮಾಡತ್ತಾರ. ಒಂದು ದೊಡ್ಡ ಇದು ಅದ, ನಿಮಗೆ ತೋರಿಸ್ತೀನಿ ನಾನು ಪ್ರಾಕ್ಟಿಕಲ್ ಆಗಿ. ಯಾಕಂದ್ರೆ ನನ್ನ ಹತ್ರ ಈಗ ಮೈಕ್ ಇಲ್ಲಲ್ಲ. ಸೊ ಮೈಕ್ ಇಲ್ಲಂದ್ರೆ ನಾನು ಹೇಳೋಕತ್ತೆ ನಿಮ್ಗೆ ಕೇಳಿಸಂಗಿಲ್ಲ. ಸೊ ಇವಾಗ ನಿಮಗೆ ತೋರಿಸ್ತೀನಿ ನಾನು, ನೀವು ನೋಡೋಕತ್ತೀರ. ದೊಡ್ಡ ಒಂಥರ ಓಪನ್ ಪ್ಲೇಸ್ನಾಗ ಡಾನ್ಸ್ ಮಾಡಕತ್ತಾರ, ತೋರಿಸ್ತೀನಿ ಬರ್ರಿ. ಇದೊಂಥರ ಶೋ ಇದ್ದಂಗೆ ಅದು. ಇದು ಕಟ್ಗಿದಿರ್ಬೋದು ಅನ್ನಿಸ್ತದ. ಚಂದ ಇದಾವ, ಬಟ್ ಕಾರಾಗಿರಿ ಎಲ್ಲ ಭಾಳ ಚಂದ ಅದ. ನೈ ಬಾಬ್ರೆ, ಇದು ಎಷ್ಟು ಆಸಮ್ ಅದ. ಕಟ್ಗಿದ್ ಮಾಡ್ಯಾರ, ಇದನ್ನ ಕಾಣಿಸತ್ತದ. ಸಪ್ರೇಟ್ ಕಟ್ಗಿ ಇರ್ಲಿಕ್ಕಿಲ್ಲ, ಬಟ್ ಮಸ್ತ್ ಅದ. ಅಲ್ಲಿ ನೀರದ, ಇಲ್ಲಿ ತಿನ್ನಾಕು ಅದ. ಅಲ್ಲಿ ನೋಡ್ರಿ ನೀರು ಬೀಳಾತದ. ಬೋಟಿಂಗ್ ಅದ ಅಂತ. ಹಾಂ, ಇಲ್ಲಿ ಬೋಟಿಂಗ್ ಅದ. ಸೀರಿಯಸ್ಲಿ ನಾನು ನಿಮ್ಗೆ ಮತ್ತೆ ಹೇಳಾಕತ್ತೀನಿ, ಇಲ್ಲಿ ಇನ್ ಕೇಸ್ ಬಂದ್ರಂದ್ರೆ ಈ ಪ್ಲೇಸಿಗೆ ಬರೋದನ್ನು ಒಟ್ಟು ಮರಿಬೇಡ್ರಿ. ಭಾಳ ಮಸ್ತ್ ಪ್ಲೇಸ್ ಅದ ಇದು. ಇದು ಒಂಥರ ಆರ್ಟಿಫಿಷಿಯಲ್ ಇದು ಅದ. ಇದು ವಾಟರ್ ಫಾಲ್ ಅನ್ಬೋದು. ಇಲ್ಲಿ ಬೋಟಿಂಗ್ ಅದ, ಜನ ಬೋಟಿಂಗ್ ಮಾಡಕತ್ತಾರ ನೋಡ್ರಿ. ಇಲ್ಲಿ ನೀರು ಅದ, ಬರೀ ನೀರಿಲ್ಲ, ನೀರೊಳಗೆ ಮೀನದ, ಮೀನ್ ಜೊತೆಗೆ ಆ ಮೀನು ಅದ. ಬಾಪ್ರೆ, ನಮ್ಮ ರಾಧಿಕಾ ಚಲೋ ಪ್ಲೇಸಿಗೆ ತೊಗೊಂಬಂದಳವತ್ತು ನನಗೆ. ನೋಡ್ರಿ, ಇಲ್ಲಿ ಬಂದಮೇಲೆ ಬರೀ ಅಡ್ಡಾಡೋದು ಅಷ್ಟೇ ಏನು ಇರಂಗಿಲ್ಲ, ತಿನ್ನೋಕ್ಕೂ ಸಿಗ್ತದೆ ನಿಮಗೆ. ಭಾಳಷ್ಟು ತಿನ್ನೋಕದಾವು. ಬಟ್ ಇವಾಗ ನಾವು ಬೇರೆ ರೋಡಿಗೆ ಬಂದೀವಿ, ಅದಕ್ಕೆ ನನಗಿದು ಕಾರ್ನ್ ಸಿಕ್ಕದು. ಈಗ ಅದನ್ನು ತಿನ್ನತೀನಿ. ಮತ್ತು
ಮತ್ತು ಮುಂದೆ ಹೋದ್ಮೇಲೆ ಏನೇನು ಅದಂತ ನೋಡೋಣ ಬರ್ರಿ. ನೋಡ್ರಿ ಇಲ್ಲೆಲ್ಲ ಬಂದ್ರೆ ಇಂಥ ಚಂದ ಚಂದ ನಿಮ್ಗೆ ನೋಡಕ್ಕೂ ಸಿಗ್ತದ. ತಡ್ರಿ, ಇದು ಆತು ನಮ್ಮ ರೈತರದ್ದು. ಇಲ್ಲದಾರ ಅಮ್ಮ ಅವ್ರು. ಈಗ ಅನ್ಸಾಕತ್ತೀನಿ ಪಕ್ಕ ಕನ್ನಡದವ್ರಲ್ಲ, ಅದು ಮತ್ತೆ ಬೇರೆ. ಬಟ್ ನೋಡಿದ್ರೆ ಅನ್ಸಾಕತ್ತಲ್ಲ ರೈತರದಿನಂತ. ಹಂಗೆ ಇಲ್ಲಿ ಬರ್ರಿ ಮಾತ್ರ. Yes.